ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಏನು ಬಂಡಾಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಬಂಡಾಟ ಹುಚ್ಚಾಟವನ್ನ ತತ್ಕ್ಷಣ ನಿಲ್ಲಿಸಬೇಕು. ರೈತರ ವಿಚಾರದಲ್ಲಿ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿಲ್ಲಿಸಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಆ ಭಾಗದ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಷಡ್ಯಂತ್ರ ಕುತಂತ್ರ ಏನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಹಿಂದೆ ರೈತರ ವಿಚಾರದಲ್ಲಿ ಮೊಸಳೆ ಕಣ್ಣೀರನ್ನ ಸುರಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲೋಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು? ನಾನು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ನಿಮ್ಮ ಮುಖ್ಯಮಂತ್ರಿಗಳ ಹಠಮಾರಿತನದಿಂದ ಬಿಡದಿ ಮತ್ತು ಸುತ್ತಮುತ್ತಲ ಭಾಗದ ರೈತರ ಬದುಕಿಗೆ ಒಂದು ಕೊಳ್ಳಿ ಇಡ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಆ ರೈತರ ರಕ್ಷಣೆ ಮಾಡೋದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರೇ ತಾವು ಮುಂದಾಗಬೇಕು, ರೈತರ ರಕ್ಷಣೆಗೆ ತಾವು ಮುಂದೆ ಬರಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 3 ಜನರ ಒಂದು ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕಮಿಟಿ ಮಾಡ್ತಾ ಇದ್ದೀರಿ? ಕಮಿಟಿಯ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಇವತ್ತೇನು ರೈತರನ್ನ ಬಲವಂತವಾಗಿ ಜಮೀನು ಕಿತ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ತಾವೇನು ಆಡಿದ್ದೀರಿ. ಹಿಂಬಾಗಿಲಿಂದ ಗುಂಡಾಗಳನ್ನ ಇವತ್ತು ರೈತರ ಮನೆಗೆ ರಾತ್ರೋರಾತ್ರಿ ಕಳಿಸಿ ಗುಂಡಾಗಳಿಂದ ಬೆದರಿಕೆ ಹಾಕಿಸ್ತಾ ಇದ್ದೀರಿ ಅಂತೇಳಿ ಸ್ವತಃ ರೈತರೇ ನಾವುಗಳು ಹೋದಂಥ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ದಾರೆ. ಗುಂಡಾಗಳು ಬಂದು ಹೆದರಿಸ್ತಾ ಇದ್ದಾರೆ, ನಮ್ಮನ್ನ ರಕ್ಷಣೆ ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡಿಕೊಂಡು ಬಲವಂತವಾಗಿ ಜಮೀನನ್ನು ತೆಗೆದುಕೊಳ್ಳೋದಿಲ್ಲ, ರೈತರಿಂದ ಕಸ್ಕೊಳ್ಳೋದಿಲ್ಲ ಅಂತೇಳಿ ರಾತ್ರೋರಾತ್ರಿ ಇವತ್ತು ಗುಂಡಾಗಳನ್ನು ಕಳಿಸಿ ಇವತ್ತು ಜಮೀನನ್ನು ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ರೈತರ ಕೋಪಕ್ಕೆ ತುತ್ತಾದರೆ ನಿಮ್ದು ಎಷ್ಟೇ ಬಲಿಷ್ಠ ಸರ್ಕಾರ ಇದ್ರೂ ಕೂಡ ಬಲಿ ತೆಗೆದುಕೊಳ್ಳೋದೇ ಬಿಡೋದಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಸ್ತಾ ಇದ್ದೇವೆ. ನಾಡಿದ್ದು ಶುಕ್ರವಾರ 17ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಇಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ರೈತ ವಿರೋಧಿ ಧೋರಣೆ ಏನಿದೆ, ಈ ಧೋರಣೆ ವಿರುದ್ಧ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಿಡದಿ ಟೌನ್ಶಿಪ್ಪಿಂದ ಇವತ್ತು ಹಿಂಸರಿಸ್ಕೊಳ್ಬೇಕು, ಮತ್ತೇನು ರೈತರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೊಪ್ಪಳ ಜಿಲ್ಲೆನಲ್ಲಿ, ಕೊಪ್ಪಳ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರೈತರು ಇವತ್ತು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ನಾನು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ತುಂಗಭದ್ರಾ ಜಲಾಶಯದಲ್ಲಿ 75 TMC ಬಂದಾಗ ಮಾತ್ರ ರೈತರಿಗೆ ನೀರನ್ನು ಕೊಡ್ತೇವೆ ಅನ್ನುವ ಅಹಂಕಾರದ ಮಾತನಾಡ್ತಾ ಇದ್ದಾರೆ. ತಂಗಡಿಗವ್ರಿಗೆ ನಾನು ನೆನಪು ಮಾಡ್ಕೊಡೋದಕ್ಕೆ ಇಚ್ಛಪಡ್ತೇನೆ. ಹಿಂದೆ ರಾಜ್ಯದಲ್ಲಿ ಭಾಜಪ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 27 TMC ನೀರು ಮಾತ್ರ ಜಲಾಶಯದಲ್ಲಿತ್ತು, ಇದೇ ತುಂಗಭದ್ರಾ ಜಲಾಶಯದಲ್ಲಿ. ಅಷ್ಟಿದ್ರೂ ಸಹ ರೈತರ ಬೆಳೆಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ನಷ್ಟ ಆಗಬಾರ್ದು ಅಂತೇಳಿ, ಬೆಳೆಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ 27 TMC ಇದ್ದಾಗಲೂ ಕೂಡ ಕೆನಾಲಲ್ಲಿ ನೀರು ಹರಿಸಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಬಂಡಾಟ ಆಡುವುದನ್ನು ಬಿಟ್ಟು ಇವತ್ತು ರೈತರು ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಡಿ ಕೆ ಶಿವಕುಮಾರ್